ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನಿಮ್ಮ ಮೂರನೇ ಪ್ರೋಸಿದರ ಜೆಂಟಲ್ಮನ್ ಆಫ್ ರಿಯೋ ಅಂಡ್ ಮಿಡಿಯೋ ಅದರ ಒಂದು ಸಮರಿನ ನೋಡ್ತೀವಿ. ಕ್ವಿಕ್ ಆಗಿ ಶಾರ್ಟ್ ಆಗಿ ಸಮರೈಸ್ ಮಾಡ್ತಿದ್ದೀನಿ. ಅದಕ್ಕೆ ಮುಂಚೆ ನಾನು ಯಾರು, ಮೊದಲನೇ ಸಲ ನೀವು ಈ ಕ್ಲಾಸ್ನ ನೋಡ್ತಿದ್ರೆ ನಾನು ಪದ್ಮಶ್ರೀ ಮ್ಯಾಮು. ಈ ಒಂದು ಚಾನೆಲ್ ಪರೀಕ್ಷೆ ಚಾನೆಲ್ ನಾನು ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ನ ಹೇಳ್ಕೊಡ್ತೀನಿ. ಸೊ ಪರೀಕ್ಷೆ ಚಾನೆಲ್ಗೆ ನೀವು ಅಕಸ್ಮಾತ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಮಕ್ಕಳೇ. ಬಿಕಾಸ್ ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನ ರೆಫರ್ ಮಾಡಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ತಾನೆ. ಶೇರ್ ಮಾಡಿ, ಆಮೇಲೆ ಲೈಕ್ ಮತ್ತೆ ಕಾಮೆಂಟ್ ಕೂಡ ಮಾಡಿ. ಈ ಒಂದು ವಿಡಿಯೋ ಮೇಲೆ ನಾನು ಕಾಯ್ತಾ ಇರ್ತೀನಿ ನಿಮ್ಮ ಒಂದು ಕಾಮೆಂಟ್ ನೋಡೋದಿಕ್ಕೆ. ಸೊ ಇವಾಗ ಇದನ್ನ ಸಮರೈಸ್ ಮಾಡ್ಬೇಕು ಅಂದ್ರೆ ತುಂಬಾ ಒಂದು ಸುಂದರವಾದ ಕತೆ ಅಂತ ನಾವು ಹೇಳ್ಬೋದು. ಈ ಒಂದು ಕಥೆಯಲ್ಲಿ ಈ ಓಲ್ಡ್ ಮ್ಯಾನ್ ಏನಿದ್ದಾನೆ ಅವನು ಒಂದು ಮುಖ್ಯವಾದ ಪಾತ್ರವನ್ನ ನಿಭಾಯಿಸ್ತಾನೆ. ಸೊ ಇನ್ ದಿಸ್ ಸ್ಟೋರಿ ಡಾನ್ ಆನ್ಸೆಲ್ಮೋ ಅಂತ, ಡಾನ್ ಆನ್ಸೆಲ್ಮೋ ಅಂದ್ರೆ ಡಾನ್ ಅಂದ್ರೆ ಸರ್, ಸ್ಪ್ಯಾನಿಷ್ ಅಲ್ಲಿ ಸರ್, ಆಯ್ತಾಯ್ತಾ. ಡಾನ್ ಆನ್ಸೆಲ್ಮೋ ಅಂದ್ರೆ ಏನಿರ್ತಾರೆ ಅವರು ಈ ಒಂದು ಕಥೆಯಲ್ಲಿ ಒಬ್ಬ ರೆಸ್ಪೆಕ್ಟೆಡ್ ಆಗಿರುವಂತಹ ಒಬ್ಬ ಓಲ್ಡ್ ಮನುಷ್ಯರಾಗಿರ್ತಾನೆ. ದ ಎಸ್ಪೆಕ್ಟೆಡ್ ಎಲ್ಡರ್ ಆಫ್ ಅ ಸ್ಮಾಲ್ ವಿಲೇಜ್. ಆ ವಿಲೇಜಿನ ಹೆಸರು ರಿಯೋ ಅಂಡ್ ಮದಿಯೋ. sells his land to an American landlord for $1,200 in cash. ಅವನು ಈ ಒಂದು ಕಥೆಯಲ್ಲಿ ಅವನ ಒಂದು ಲ್ಯಾಂಡ್ ಅನ್ನ ಸೆಲ್ ಮಾಡ್ತಾನೆ ಒಬ್ಬ ಅಮೆರಿಕನ್ ಲ್ಯಾಂಡ್ ಓನರ್ಗೆ. ಎಷ್ಟು ದುಡ್ಡಿಗೆ? $1,200 ಕ್ಯಾಶ್ ಅಲ್ಲಿ, ಆಯ್ತಾ. ಆ ಕಾನ್ಫ್ಲಿಕ್ಟ್ ಅರೈಸಸ್ when the children of the village play in the sole property. ಒಂದು ಪುಟ್ಟವಾದಂತ ಒಂದು ಜಗಳ ನಡೆಯುತ್ತೆ. ಯಾಕೆ ನಡೆಯುತ್ತೆ? ಬಿಕಾಸ್ ಆ ಒಂದು ಪ್ರಾಪರ್ಟಿ ಇವ್ನು ಸೆಲ್ ಮಾಡ್ತಾನಲ್ಲ, ಆ ಪ್ರಾಪರ್ಟಿ ಮೇಲೆ ಚಿಕ್ಕ ಮಕ್ಳು ಬಂದು ಆಟ ಆಡ್ತಿರ್ತಾರೆ ಯಾವಾಗ್ಲೂ, ಅರ್ಥ ಆಯ್ತಾ. ಸೊ ಅದು ಏನಾಗುತ್ತೆ, ಈ ಒಂದು ಅಮೆರಿಕನ್ ಫ್ಯಾಮಿಲಿನ ಒಂದು ಪ್ರೈವಸಿನ ಅದು ಸ್ಟಾಪ್ ಮಾಡುತ್ತೆ. ಈ ಒಂದು ಒಂದು ಕಥೆಯಲ್ಲಿ ಡಾನ್ ಆನ್ಸೆಲ್ಮೋಗೆ ತುಂಬಾ ಒಂದು ಗೌರವನ ನೀಡ್ತಾ ಇರ್ತಾರೆ. ಸೊ ಒಂದು ರೆಸ್ಪೆಕ್ಟ್ ಇನ್ ವಿಲೇಜ್ ಏನಿದೆ ಅದು ತುಂಬಾ ಮುಖ್ಯ. ಸೊ ಡಾನ್ ಆನ್ಸೆಲ್ಮೋ ಅವ್ರು ಏನಿರ್ತಾರೆ, ಅವರು ಈ ಒಂದು ಕಥೆಯಲ್ಲಿ ಒಂದು ರೆಸ್ಪೆಕ್ಟೆಡ್ ಮ್ಯಾನ್ ಆಗಿರ್ತಾರೆ ಈ ಒಂದು ವಿಲೇಜ್ ಅಲ್ಲಿ. ಹಿ ಕನ್ಸಿಡರ್ಡ್ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಆಸ್ ಹಿಸ್ ಡಿಸೆಂಡೆಂಟ್ಸ್ ಅಂಡ್ ಕಾಲ್ ದೆಮ್ ಸೋಬ್ರಿನೋಸ್ ಅಂಡ್ ನ್ಯೂಟೋಸ್, ಅಂದ್ರೆ ನೆವ್ಯೂಸ್ ಅಂಡ್ ನೀಸಸ್, ಅರ್ಥ ಆಯ್ತಾ. ಸೊ ಈ ಒಂದು ವಿಲೇಜ್ ಅಲ್ಲಿ ಪ್ರತಿಯೊಬ್ಬ ಮನುಷ್ಯ ಏನಿರ್ತಾನೆ ಅವನು ಇವರ ಒಂದು ಕುಟುಂಬದ ಭಾಗ ಅಂತ ಡಾನ್ ಆನ್ಸೆಲ್ಮೋ ಅವರು ಅನ್ಕೊಂಡಿರ್ತಾರೆ. ಅಂಡ್ ಪ್ರತಿ ಒಂದು ಮಗು ಕೂಡ ಇವರ ನೀಸ್ ಮತ್ತೆ ನೆವ್ಯೂ ಆಗಿದ್ದಾರೆ ಅಂತ ಅನ್ಕೊಂತಾರೆ. ಹಿ ಹ್ಯಾಡ್ ಪ್ಲಾಂಟೆಡ್ ಅ ಟ್ರೀ ಫಾರ್ ಎವ್ರಿ ಚೈಲ್ಡ್ ಬಾರ್ನ್ ಇನ್ ರಿಯೋ ಅಂಡ್ ಮಿಡಿಯೋ ಸಿನ್ಸ್ ಹಿ ಟುಕ್ ದ ಪೊಸೆಷನ್ ಆಫ್ ದ ಹೌಸ್ ಫ್ರಮ್ ಹಿಸ್ ಮದರ್. ಅವರ ಅಮ್ಮನಿಂದ ಈ ಒಂದು ಪ್ರಾಪರ್ಟಿ ಇವ್ರಿಗೆ ಬಂದಾಗಿಂದಾನು ಪ್ರತಿ ಒಂದು ಮಗು ಹುಟ್ಟುತ್ತಲ್ಲ ಆ ಮಗುಗೋಸ್ಕರ ಒಂದು ಮರವನ್ನ, ಆ ಮಗು ಹೆಸರಲ್ಲಿ ಒಂದು ಮರವನ್ನ ಇವರು ನೆತ್ತಿದ್ದಾರೆ. ಅಂಡ್ ಈ ಒಂದು ಮರ ಏನಿದೆ ಅದು ಆ ಮಗುವಿನ ಒಂದು ಭಾಗ, ಅವರೇ ಇದರ ಓನರ್ ಅಂತ ಕೂಡ ಇವ್ರು ಅನ್ಕೊಂತಾರೆ. ಸೊ ರೆಫ್ಯೂಸಿಂಗ್ ಅ ಫಾರ್ಚೂನ್. ಸೊ ಇನಿಷಿಯಲಿ ಒಂದು ಡೀಡ್ ಸೈನ್ ಆದಾಗ ಅವ್ರು ಹೇಳ್ತಾರೆ ಈ ಲ್ಯಾಂಡ್ 8 ಎಕರೆಗಿಂತ ಜಾಸ್ತಿ ಇದೆ, ನಿಮ್ಗಿನ್ನ ಜಾಸ್ತಿ ದುಡ್ಡು ಬರ್ಬೇಕು ಅಂದಾಗ ಇವರು ಆ ಒಂದು ದುಡ್ಡನ್ನ ರಿಜೆಕ್ಟ್ ಮಾಡ್ತಾರೆ. ಇನಿಷಿಯಲಿ ಎಷ್ಟು ದುಡ್ಡು ಅಗ್ರಿ ಅಪಾನ್ ಆಗಿದ್ರು ಅಷ್ಟಕ್ಕೆ ಅವರು ಇದನ್ನ ಮಾರ್ತಾರೆ. ದಿ ಅಮೆರಿಕನ್ಸ್ were willing to buy more land from Don Anselmo for twice the agreed amount. He refused to change the initial agreement. ನಾ ಹೇಳ್ದಂಗೆ ಯಾವುದೇ ಒಂದು ರೀತಿಯಲ್ಲಿ ಜಾಸ್ತಿ ದುಡ್ಡು ತಗೊಳಕ್ಕೆ ಅವರು ರೆಡಿನೇ ಇರಲ್ಲ. ಸೊ ಇವಾಗ ಏನಾಗುತ್ತೆ, ಈ ಒಂದು ಓನರ್ಶಿಪ್ ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ಹೆಂಗ್ ಬರುತ್ತೆ? ಮೊದಲನೇದಾಗಿ ಡೀಡ್, ಅರ್ಥ ಆಯ್ತಾ. ಸೊ ಈ ಒಂದು ಅಮೆರಿಕನ್ಸ್ ಈ ಲ್ಯಾಂಡ್ ನ ತಗೊಂಡಾಗ ಆ ಒಂದು ಡೀಡ್ ಅಲ್ಲಿ ಏನ್ ಮೆನ್ಷನ್ ಆಗಿತ್ತು, ಅವ್ರಿಗೆ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಪೊಸೆಷನ್ ಸಿಗುತ್ತೆ. ಅಂದ್ರೆ ಪ್ರತಿ ಒಂದು ಅಂಶ ಆ ಒಂದು ಪ್ರಾಪರ್ಟಿದು ಈ ಅಮೆರಿಕನ್ಸ್ಗೆ ಬಿಲಾಂಗ್ ಆಗತ್ತೆ ಅಂತ ಬರ್ದಿತ್ತು. ಸೊ ಇವಾಗ ಆರ್ಗ್ಯುಮೆಂಟ್ ಹೆಂಗಾಯ್ತು ನೋಡೋಣ. ಸೊ ಆರ್ಗ್ಯುಮೆಂಟ್ ಯಾವಾಗ ಆಗತ್ತೆ, ಈ ಒಂದು ಮಕ್ಕಳು ಇರ್ತಾರಲ್ಲ, ಆ ಒಂದು ಏರಿಯಾಲಿರುವಂತಹ ಮಕ್ಕಳು, ವಿಲೇಜ್ ಹತ್ರಲಿರುವಂತಹ ಒಂದು ಮಕ್ಕಳು ಬಂದು ಈ ಒಂದು ಪ್ರಾಪರ್ಟಿಲಿರುವಂತಹ ಮರಗಳ ಸುತ್ತಲೂ ಫೆನ್ಸ್ ನ ಕಟ್ತಿದ್ರು. ಆಮೇಲೆ ಅವರ ಒಂದು ಆಟವನ್ನ ಪ್ರತಿ ನಿಮಿಷವೂ ಅಲ್ಲೇ ಇರೋದು, ಅರ್ಥ ಆಯ್ತಾ. ಸೊ ಅಲ್ಲೇ ಇರುವ ಕಾರಣದಿಂದ ಇವರು ಅಮೆರಿಕನ್ ಫ್ಯಾಮಿಲಿಗೆ ಒಂದು ಪ್ರಾಬ್ಲಮ್ ಆಗುತ್ತೆ. ಅಂಡ್ ಅವ್ರು ಹೋಗಿ ನರೇಟರ್ ಅಥವಾ ಸ್ಟೋರಿ ಟೆಲರ್ಗೆ ಹೇಳ್ತಾರೆ. ಅಂಡ್ ಇವಾಗ ಏನಾಗುತ್ತೆ, ಬಿಟ್ಟರ್ ಸ್ವೀಟ್ ರೆಸಲ್ಯೂಷನ್ ಏನಾಗುತ್ತೆ. ಸೊ ಡಾನ್ ಆನ್ಸೆಲ್ಮೋ ಅವ್ರು ಏನಂತಾರೆ, ಈ ಒಂದು ಮರಗಳೇನಿದೆ ಅದು ಈ ಮಕ್ಕಳಿಗೆ ಬಿಲಾಂಗ್ ಆಗುತ್ತೆ, ಯಾವುದೇ ರೀತಿಲಿ ನನಗೆ ಬಿಲಾಂಗ್ ಆಗಲ್ಲ. ಬಿಕಾಸ್ ಅವ್ರು ಹುಟ್ಟಾಗ ನಾನು ಅವ್ರ ಹೆಸರಲ್ಲಿ ಈ ಮರವನ್ನ ನೆತ್ತಿದ್ದೀನಿ. ಅಂಡ್ ಆ ಒಂದು ಮರ ಏನಿದೆ ಆ ಒಂದು
ಮಗುಗೆನೆ ಬಿಲಾಂಗ್ ಆಗೋದು ಅಂತ ಹೇಳ್ತಾರೆ. ಸೊ ಅದರಿಂದ ಏನಾಗುತ್ತೆ, ಇವಾಗ ಬಿಟ್ಟರ್ ಸೀಟ್ ರೆಸಲ್ಯೂಷನ್ ಅಂದ್ರೆ ಇದರ ಒಂದು ಸೊಲ್ಯೂಷನ್ ಏನಪ್ಪ, ಹೆಂಗಾಗತ್ತಪ್ಪ ಈ ರೆಸಲ್ಯೂಷನ್, ಹೆಂಗಾಗುತ್ತೆ ಈ ಒಂದು ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗುತ್ತೆ ಅಂದ್ರೆ, ಇವಾಗ ಯಾವುದೇ ರೀತಿಯಾದ ಒಂದು ಆರ್ಗ್ಯುಮೆಂಟ್ಗೆ ಬಚ್ ಡೌನ್ ಆಗಕ್ಕೆ ಆ ಓಲ್ಡ್ ಮ್ಯಾನ್ ರೆಡಿ ಆಗಿರ್ಲಿಲ್ಲ. ಅಂಡ್ ಈ ಮರಗಳು ಅವ್ರಿಗೆ ಬಿಲಾಂಗ್ ಆಗಿದ್ದು ಅಂತ ಕೂಡ ಹೇಳ್ದ. ಸೊ ಇವಾಗ ಏನಾಯ್ತು, ಈ ಒಂದು ರೀತಿಯಾದ ಜನರಾಸಿಟಿನ ಅವ್ರು ತೋರಿಸಿರೋದ ಕಾರಣದಿಂದ ಆ ಪೂರ್ತಿ ವಿಂಟರ್ ಈ ಅಮೆರಿಕನ್ ಫ್ಯಾಮಿಲಿ ಮತ್ತೆ ಆ ನರೇಟರ್ ಏನಿರ್ತಾರೆ ಪ್ರತಿಯೊಬ್ಬ ಮಗುನ ಮತ್ತೆ ಆ ವಿಲೇಜ್ ಅಲ್ಲಿ ಇರುವಂತ ಪ್ರತಿಯೊಬ್ಬ ಮನುಷ್ಯನ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಮರದ ಓನರ್ಶಿಪ್ ತಗೊಳ್ಳೋದಿಕ್ಕೆ ರಿಸಾಲ್ವ್ ಮಾಡ್ತಾರೆ. ಅರ್ಥ ಆಯ್ತಾ, ತಗೊಳಕ್ಕೆ ಟ್ರೈ ಮಾಡ್ತಾರೆ. ಅಂಡ್ ಹಿಂಗೆ ಈ ಒಂದು ಜಾಗವನ್ನ ಅವರು ಓನ್ ಮಾಡ್ತಾರೆ. ಸೊ ಈ ಒಂದು ಲೆಸನ್ ಅಲ್ಲಿ ನಾವು ಸಾಕಷ್ಟು ವ್ಯಾಲ್ಯೂಸ್ನ ಕಲಿತೀವಿ. ಯಾವ ವ್ಯಾಲ್ಯೂ ಇದು, ನಮ್ಮ ಒಂದು ಕಮ್ಯುನಿಟಿನ ನಾವು ಆನರ್ ಮಾಡೋದು, ನಮ್ಮ ಒಂದು ಕಮ್ಯುನಿಟಿ ನಮ್ಮ ಜನಗಳಿಗೆ ನಾವೊಂದು ರೆಸ್ಪೆಕ್ಟ್ನ ನೀಡೋದು. ಅಂಡ್ ಹೇಗೆ ಈ ಒಂದು ಓಲ್ಡ್ ಮ್ಯಾನು ಆ ಜನಗಳಿಗೆ ರೆಸ್ಪೆಕ್ಟ್ ನ ನೀಡಿದ್ರು, ಅವ್ರು ಇವ್ರಕ್ಕಿಂತ ಚಿಕ್ಕವರಾಗಿದ್ರು ಪರವಾಗಿಲ್ಲ, ಬಟ್ ಅಷ್ಟೇ ರೆಸ್ಪೆಕ್ಟ್ ನ ಅವ್ರು ಎಲ್ಲ ಮನುಷ್ಯರಿಗೆ ನೀಡ್ತಿದ್ರು. ಆ ಜನರಸ್ ಸ್ಪಿರಿಟ್ ಅಂದ್ರೆ ಈ ಒಂದು ಲ್ಯಾಂಡ್ ನ ಮಾರಿದ್ರು ಕೂಡ ಆ ಒಂದು ಮರಗಳಿಗೆ ವ್ಯಾಲ್ಯೂ ಹಾಕದೇನೆ ಆ ಮಗುಗೆ ಬಿಲಾಂಗ್ ಆಗುತ್ತೆ ಅಂತ ಅಂದ್ರಲ್ಲ, ಅದು ಒಂದು ಜನರಾಸಿಟಿನ ತೋರಿಸಿದ್ರು. ಆನರಿಂಗ್ ಅಂಡ್ ರೆಸ್ಪೆಕ್ಟಿಂಗ್ ಟ್ರೆಡಿಷನ್ಸ್, ಯಾವುದೇ ಒಂದು ರೀತಿಯಾದ ಒಂದು ಡಿಸ್ರೆಸ್ಪೆಕ್ಟ್ ನ ಅವರು ತೋರಿಸಲ್ಲ. ಆ ಲಿವಿಂಗ್ ಲೆಗಸಿ, ಸೊ ಇವಾಗ ಏನಾಯ್ತು, ಆ ಒಂದು ಲಿವಿಂಗ್ ಲೆಗಸಿ ಫಾಲೋ ಅಪ್ ಆಯ್ತು. ಅರ್ಥ ಆಯ್ತಾ. ಸೊ ಇವ್ರೇನ್ ಬದುಕಿದ್ರು, ಅವರ ಆದ್ಮೇಲೆ ಬೇರೆ ಮಕ್ಕಳು ಕೂಡ ಇವ್ರದೇ ರೀತಿಯಾದ ಒಂದು ಜೀವನವನ್ನ ಲಿವ್ ಮಾಡಬೇಕು ಅಂತ ಒಂದು ಆಸಕ್ತಿ ಇವರಲ್ಲಿತ್ತು. ಜನರೇಷನಲ್ ಟೈಸ್, ಅವ್ರಂದ್ರು ಈ ಒಂದು ಲ್ಯಾಂಡ್ ಅಲ್ಲಿ ಹುಟ್ಟಿರುವಂತಹ ಪ್ರತಿ ಒಂದು ಮಗುನು, ಪ್ರತಿಯೊಬ್ಬ ಮನುಷ್ಯ ಈ ಲ್ಯಾಂಡ್ ಮೇಲೆ ಇರ್ತಾನಲ್ಲ, ಅವರೆಲ್ಲ ನನ್ನ ಕುಟುಂಬದವ್ರೇ ಅಂತ ಹೇಳಿದ್ರು. ರೆಫ್ಯೂಸಿಂಗ್ ಓನರ್ಶಿಪ್, ಯಾವುದೇ ರೀತಿಯಾದ ಒಂದು ನನಗೆ ಅದು ನಂದು ಅಂತ ಒಂದು ರೀತಿಯಾದ ಅವ್ರ ತಲೆಯಲ್ಲಿ ಇರ್ಲಿಲ್ಲ. ಅಂಡ್ ಅದೆಲ್ಲ ನಮ್ಮ ಮಕ್ಕಳಿಗೆ ಬಿಲಾಂಗ್ ಆಗೋದು ಅಂತ ಕೂಡ ಹೇಳ್ತಾರೆ. ಅಂಡ್ ನೀವು ಹೇಳ್ಬೋದು, ಜನರಸ್ ಸ್ಪಿರಿಟ್ ಅಲ್ಲಿ ಯಾವುದೋ ಒಂದು ಹೊಟ್ಟೆ ಕಿಚ್ಚಿರ್ಲಿಲ್ಲ ಅವರಲ್ಲಿ. ಒಂದು ರೀತಿಯಾದ ನಂದೇ ದುಡ್ಡು, ನನಗೆ ಇನ್ನ ಜಾಸ್ತಿ ದುಡ್ಡು ಬೇಕು ಅಂತ ಐಡಿಯಾ ಕೂಡ ಅವರಲ್ಲಿ ಇರಲಿಲ್ಲ. ಅಂಡ್ ತುಂಬಾ ಅವರ ಒಂದು ವಿಲೇಜ್ಗೆ ಉಪಯೋಗಕ್ಕೆ ಬರಬೇಕು, ಅವ್ರಿಗೆ ಅಡ್ವಾಂಟೇಜ್ ಆಗಬೇಕು ಅಂತಾನೆ ಅವರ ಒಂದು ಮೈಂಡ್ ಸೆಟ್ ಇತ್ತು. ಸೊ ಇದೇನಿದೆ, ಇದೆಲ್ಲ ವ್ಯಾಲ್ಯೂಸ್ನ ನಾವು ನಮ್ಮ ಜೀವನದಲ್ಲೂ ತೋರಿಸ್ಬೇಕು. ಅದನ್ನ ಹೇಳ್ತಾ ಈ ಒಂದು ಲೆಸನಿನ ಸಮರಿನ ಅಂತ್ಯಕ್ಕೆ ಬಂದಿದ್ದೀವಿ. ನಿಮ್ಗೆ ಅಕಸ್ಮಾತ್ ಈ ಲೆಸನ್ ಬಗ್ಗೆ ಜಾಸ್ತಿ ವಿಚಾರ ಬೇಕು ಅಂದ್ರೆ, ಇನ್ನ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ, ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡೋದನ್ನ ಮರಿಬೇಡಿ, ನನ್ನ ಎಕ್ಸ್ಪ್ಲನೇಷನ್ ಕ್ಲಾಸ್ನ ನೋಡೋದನ್ನ ಮರಿಲೇಬೇಡಿ. ಅರ್ಥ ಆಯ್ತಾ. ಅದ್ರ ಜೊತೆಗೆ ಪರೀಕ್ಷೆಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಈ ವಿಡಿಯೋ ಜೊತೆ ಅಟ್ಯಾಚ್ ಮಾಡಿರುವಂತ ಪ್ರತಿ ಒಂದು ಡಾಕ್ಯುಮೆಂಟ್ ನ ರೆಫರ್ ಮಾಡ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ಗೆ. ಅರ್ಥ ಆಯ್ತಾ. ಸೊ ನಾನು ಮತ್ತೆ ಇನ್ನೊಂದು ಲೆಸನ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಆಲ್ ದಿ ಬೆಸ್ಟ್.